ನಮಸ್ತೆ ಎಲ್ಲರಿಗೂ ಆರ್ ಸಿ ಎಮ್ ಚಾನಲ್ಗೆ ಸುಸ್ವಾಗತಗಳು. ಮಾವಿನಕಾಯಿ ನೋಡಿದ ತಕ್ಷಣವೇ ಎಲ್ಲರಿಗೂ ಗೊತ್ತಾಗೋಯ್ತಲ್ವಾ, ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಉಪ್ಪಿನಕಾಯಿ ಅಂತಂದರೆ ಬಾಯಲ್ಲೇ ನೀರು ಬಂದುಬಿಡುತ್ತೆ ಅಲ್ವಾ ಫ್ರೆಂಡ್ಸ್. ನಾನಿಲ್ಲಿ ನಿಮಗೆ ತೋತಾಪುರಿಯಲ್ಲಿ 2 ರೀತಿಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರೋ ಅವರು ಬೇಗ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ನಿಮಗೆ ಮೊದಲಿಗೆ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 3 ತೋತಾಪುರಿ ಮಾವಿನಕಾಯಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು 1 ಕಪ್ಪಷ್ಟು ಕಲ್ಲುಪ್ಪನ್ನು ಹಾಕಿಬಿಟ್ಟು 5 ಗಂಟೆಗಳ ಕಾಲ ನೆನೆಗೆ ಬಿಟ್ಟಿದ್ದೆ. ನೋಡಿ, ಉಪ್ಪೆಲ್ಲ ಕರಗಿಬಿಟ್ಟು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಲ್ವಾ. ಇವಾಗ ಇದಕ್ಕೆ ನಾನು 1 ಕಪ್ಪಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಇಂಗನ್ನು ಹಾಕ್ತಾಯಿದ್ದೀನಿ. ನೀವು ಖಾರದ ಪುಡಿ ಕ್ವಾಂಟಿಟಿ ಬೇಕಿದ್ದರೆ ಕಡಿಮೆ ಮಾಡ್ಕೋಬಹುದು ಫ್ರೆಂಡ್ಸ್. ಇಲ್ಲಿ ನಾನು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಅಂದರೆ ಮಸಾಲೆ ಚೆನ್ನಾಗಿ ಹೀರ್ಕೊಳುತ್ತೆ ಅಂತ ಅಂದ್ಬಿಟ್ಟು. ನೀವು ಬೆಳ್ಳುಳ್ಳಿನೂ ಅಷ್ಟೇ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಬೆಳ್ಳುಳ್ಳಿನ ನೀವು ಇಲ್ಲಿ ಹಾಕ್ಕೋಬಹುದು. ಇದನ್ನು ಕೂಡ ಇವಾಗ ಮಾವಿನಕಾಯಿಗೆ ಸೇರಿಸ್ಕೋತಾ ಇದ್ದೀನಿ. ನಾನು 1 ಕಪ್ಪಷ್ಟು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಚಟಪಟ ಅಂತ ಅಂದಮೇಲೆ ಇದನ್ನು ಆರ್ಲಿಕ್ಕೆ ಬಿಟ್ಬಿಡಿ. ಎಣ್ಣೆ ಪೂರ ಆರಬೇಕು ಫ್ರೆಂಡ್ಸ್. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ನಾವು ಒಂದು ಅರ್ಧದಿಂದ 3/4 ಕಪ್ಪಷ್ಟು ಸಾಸಿವೆನ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಪೌಡ್ರ್ ಮಾಡ್ಕೊಂಡ್ಬಿಡಿ. ಇಲ್ಲಿ ಹುರಿಯೋ ಅಂಥ ಅವಶ್ಯಕತೆ ಇಲ್ಲ ಇದನ್ನು. ಈ ಪೌಡ್ರನ್ನು ಕೂಡ ನಾವು ಮಾವಿನಕಾಯಿಗೆ ಸೇರಿಸ್ಕೊಳ್ಳೋಣ. ಹಾಗೆಯೇ ಎಣ್ಣೆ ಆರಿದೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡು ಇಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಇಲ್ಲಿ ನಾನು ತೊಗೊಂಡಿರ್ತಕ್ಕಂತಹ ಎಲ್ಲ ಮೆಜರ್ಮೆಂಟೂ 1 ಕಪ್ಪಲ್ಲೇ ತೊಗೊಂಡಿದ್ದೀನಿ. ಸೇಮ್ ಕಪ್ಪಲ್ಲೇ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಕರೆಕ್ಟು 3 ಮಾವಿನಕಾಯಿಗೆ ನಾನು ಕರೆಕ್ಟಾಗಿ ಪ್ರಮಾಣದಲ್ಲಿ ಅಳತೆನ ಹೇಳಿದ್ದೀನಿ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ಇನ್ಸ್ಟೆಂಟಾಗಿ ನೀವು ತಿನ್ನಬಹುದು. ಮಾವಿನಕಾಯಿ ಕ್ರಿಸ್ಪಿಯಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಮಾಡಿ ನೋಡಿ. ಹಾಗೆಯೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವಿವಾಗ 2ನೇ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲೂ ಕೂಡ ನಾನು 3 ತೋತಾಪುರಿ ಮಾವಿನಕಾಯಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು 1 ಕಪ್ಪಷ್ಟು ಉಪ್ಪು ಹಾಕಿ 5 ದಿನಗಳ ಕಾಲ ಇಲ್ಲಿ ನಾನು ಇದನ್ನು ನೆನೆಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇದೇನು ನಾನು ಹೋಳು ಮಾಡಿದ್ದೀನಲ್ಲ ಅದು ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಈ ರೀತಿಯಾಗಿ ನಿಮಗೆ ಮೆತ್ತಗಾಗಬೇಕು. ಇದಾದಮೇಲೆ ನಾನಿಲ್ಲಿ ಒಂದು 4 ಸ್ಪೂನಷ್ಟು ಸಾಸಿವೆ, ಹಾಗೆ 4 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಮೆಂತೆನ ಇಲ್ಲಿ ನಾನು ಹುರಿತಾ ಇದ್ದೀನಿ. ನಾನು ಮೊದಲಿಗೆ ನಿಮಗೆ ತೋರಿಸಿರ್ತಕ್ಕಂತಹ ರೆಸಿಪಿಯಲ್ಲಿ ಯಾವುದೂ ಪದಾರ್ಥ ಹುರಿದಿರಲಿಲ್ಲ ಫ್ರೆಂಡ್ಸ್. ಈ ರೆಸಿಪಿಯಲ್ಲಿ ನಾನು ಹುರಿತಾ ಇದ್ದೀನಿ. ಇದನ್ನು ಹುರಿದ್ಬಿಟ್ಟು ತಣ್ಣಗಾಗ್ಲಿಕ್ಕೆ ಇಟ್ಬಿಡಿ. ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಬಿಸಿಲಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಈ ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಒಂದು 10ರಿಂದ 12 ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆದರೆ ಇದಕ್ಕೆ ಕರೆಕ್ಟಾಗಿ ನಾನು ಕ್ವಾಂಟಿಟಿ ಹೇಳಿದ್ದೀನಿ, 10ರಿಂದ 12 ಅಂತ. ಹಾಗೆ ಇಲ್ಲಿ ಸಿಪ್ಪೆ ಸುಲಿದಿರ್ತಕ್ಕಂತಹ ಬೆಳ್ಳುಳ್ಳಿನ ಒಂದು 3/4 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಂಬಿಡಿ. ಈ ರೀತಿಯಾಗಿ ತರಿಯಾಗುತ್ತೆ ನೋಡಿ. ಇದಕ್ಕೆ ನಾವು ಏನು ಮೊದಲಿಗೆ ನಾವು ನೆನೆಕ್ಕಿಟ್ಟಿದ್ವಲ್ವ ಮಾವಿನಕಾಯಿ, ಅದರಲ್ಲಿ ಏನು ಉಪ್ಪಿಂದು ರಸ ಬಿಟ್ಟಿತ್ತಲ್ವ ಆ ನೀರನ್ನ ನಾನಿಲ್ಲಿ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತೆ ಮಿಕ್ಸಿ ಮಾಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡಿ. ಮಾಡ್ಕೊಂಡಾದಮೇಲೆ ನಾವು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಲ್ಲೂ ಕೂಡ 1 ಕಪ್ಪಷ್ಟು ಎಣ್ಣೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಚಟಪಟ ಅಂದಮೇಲೆ ಅದನ್ನು ಕೂಡ ಆರಿಸ್ಬಿಟ್ಟು ಆಮೇಲೆ ನಾನಿಲ್ಲಿ ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನಾವು ರುಬ್ಬಿರ್ತಕ್ಕಂತಹ ಮಸಾಲೆ ಹಾಗೆ ಆರಿರ್ತಕ್ಕಂತಹ ಎಣ್ಣೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ. ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಈ ಉಪ್ಪಿನಕಾಯಿಗೂ ಬೇಕಿದ್ದರೆ ನೀವು ಇಂಗನ್ನು ಯೂಸ್ ಮಾಡಬಹುದು ಫ್ರೆಂಡ್ಸ್. ನಾನಿಲ್ಲಿ ಇಂಗು ಹಾಕಿಲ್ಲ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ನೋಡಿ, ಇದನ್ನು ಘಮ ಅಂತ ಇದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಗೊತ್ತಾ ಉಪ್ಪಿನಕಾಯಿದು. ಈ 2 ಉಪ್ಪಿನಕಾಯಿ ನೀವು ಬಿಸಿ ಅನ್ನ ತುಪ್ಪಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಅಷ್ಟೊಂದು ಚೆನ್ನಾಗಿರುತ್ತೆ. ನೀವು ಈ 2 ಉಪ್ಪಿನಕಾಯಿನ ಮಾಡಿ ಹಾಗೆಯೇ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ ಫ್ರೆಂಡ್ಸ್. ನೀವು ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೇಳಿ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಜೊತೆಗಿರಲಿ.